ಒಂದು ಕಾಲದಲ್ಲಿ ಭಾರತ ಚಿನ್ನದ ಖಜಾನೆಯಂತಿತ್ತು. ರಾಜ ಮಹಾರಾಜರ ಕಾಲದಲ್ಲಿ ಚಿನ್ನ ಅರಮನೆಯಲ್ಲಿ ಲೆಕ್ಕವಿಲ್ಲದಷ್ಟು ಇರ್ತಿತ್ತು. ಯಾವಾಗ ಈ ವಿಷಯ ಬ್ರಿಟಿಷರು ಸೇರಿದಂತೆ ಇನ್ನಿತರ ವಿದೇಶಿಗರಿಗೆ ಗೊತ್ತಾಯಿತೋ ಅಲ್ಲಿಂದ ಪರಿಸ್ಥಿತಿ ಬದಲಾಗುತ್ತಾ ಹೋಯಿತು. ಅದೊಂದು ಅದ್ಭುತ ಕೋಟೆ. ಆ ಕೋಟೆಯ ಕೆಳಗಿನ ಗುಪ್ತ ಕೋಣೆಗಳಲ್ಲಿ ಇದ್ದಂತೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಖಜಾನೆ. ಈ ಖಜಾನೆಗಳೆಲ್ಲ ಈಗಾಗಲೇ ರಾಜವಂಶಸ್ಥರ ಪಾಲಾಗಿದೆ. ಆದರೂ ಇಲ್ಲಿ ಇನ್ನೂ ಖಜಾನೆ ಇದೆ ಎಂದು ಕೆಲವರು ಈಗಲೂ ನಂಬಿದ್ದಾರೆ. ಮಧ್ಯಪ್ರದೇಶದ ಗ್ವಾಲಿಯರ್ ನಗರದಲ್ಲಿ ಅತ್ಯಂತ ಸುಂದರ ಕೋಟೆ ಇದೆ. ಎತ್ತರ ಪ್ರದೇಶದಲ್ಲಿ ವಿಸ್ತಾರವಾಗಿ ಚಾಚಿರುವ ಈ ಕೋಟೆ ಇಂದಿಗೂ ಅತ್ಯಂತ ಸುಂದರ. ಇಲ್ಲಿ ನಿಂತು ನೋಡಿದರೆ ನಗರದ ಸುಂದರ ದೃಶ್ಯ ಕಾಣಸಿಗುತ್ತೆ. ಭಾರತದ ಅತ್ಯಂತ ಸುಂದರ ಮತ್ತು ಅಜೇಯ ಕೋಟೆಗಳಲ್ಲಿ ಇದು ಒಂದು ಅಂತ ಬಣ್ಣಿಸಲಾಗಿದೆ. ಮೊಘಲ್ ಚಕ್ರವರ್ತಿ ಬಾಬರ್ ಈ ಕೋಟೆಯನ್ನ ಭಾರತದ ಕೋಟೆಗಳ ನಡುವಿರುವ ಮುತ್ತು ಎಂದು ಹಾಡಿ ಹೊಗಳಿದ್ದಾಗಿದ್ದು ಕೂಡ ಉಲ್ಲೇಖವಿದೆ. ಈ ಕೋಟೆಯನ್ನ ಯಾವಾಗ ನಿರ್ಮಿಸಲಾಗಿತ್ತು ಎಂಬ ಬಗ್ಗೆ ನಿಖರ ದಾಖಲೆಗಳಿಲ್ಲ. ಐತಿಹ್ಯದ ಪ್ರಕಾರ ಸೂರಜ್ ಸೇನ್ ಎಂಬ ರಾಜನ ಕಾಲದಲ್ಲಿ ನಿರ್ಮಾಣವಾದ ಕೋಟೆ ಇದೆಯಂತೆ. ಅದೇ ಸೂರಜ್ ಸೇನ್ ಕುಷ್ಠ ರೋಗದಿಂದ ಬಳಲುತ್ತಿದ್ದರು. ಆಗಿನ ಕಾಲದಲ್ಲಿ ಈ ರೋಗಕ್ಕೆ ಔಷಧ ಇರಲಿಲ್ಲ. ಈ ವೇಳೆ ಗ್ವಾಲಿಪಾ ಎಂಬ ಸಂತರೊಬ್ಬರು ರಾಜನ ಸಮಸ್ಯೆಗೆ ಚಿಕಿತ್ಸೆ ಕೊಡಲು ಬಂದಿದ್ರಂತೆ. ಇವರು ಅಲ್ಲೇ ಇದ್ದ ಕುಂಡದ ನೀರನ್ನ ಮಂತ್ರಿಸಿ ರಾಜನಿಗೆ ನೀಡಿದ್ದರಂತೆ. ಇದಾದ ಬಳಿಕ ರಾಜ ಸಂಪೂರ್ಣ ಗುಣಮುಖರಾದರಂತೆ. ಹೀಗಾಗಿ ಕೃತಜ್ಞತಾಪೂರ್ವಕವಾಗಿ ಈ ಕೋಟೆಗೆ ಗ್ವಾಲಿಯರ್ ಕೋಟೆ ಎಂದು ಹೆಸರಿಡಲಾಗಿತ್ತು ಎಂಬ ಉಲ್ಲೇಖ ಸಿಗುತ್ತೆ. ಇನ್ನೊಂದು ಮೂಲದ ಪ್ರಕಾರ 15ನೇ ಶತಮಾನದಲ್ಲಿ ಈ ಕೋಟೆ ನಿರ್ಮಾಣವಾಗಿತ್ತು ಅಂತ ಹೇಳಲಾಗ್ತಿದೆ. ಇಲ್ಲಿರುವ ವಾಸ್ತುಶಿಲ್ಪಗಳನ್ನ ಗಮನಿಸಿದಾಗ ಇದು 6ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವ ಕೋಟೆ ಎಂದು ಅಂದಾಜಿಸಲಾಗಿದೆ. ಇಂತಹ ಅದ್ಭುತ ಕೋಟೆ ಹಲವು ಏಳು ಬೀಳುಗಳಿಗೂ ಸಾಕ್ಷಿಯಾಗಿದೆ. ಅಧಿಕಾರ ಬದಲಾಗುತ್ತಿದ್ದಂತೆಯೇ ಕೋಟೆಯ ಛಾಯೆಯೂ ಕೂಡ ಬದಲಾಗುತ್ತಾ ಹೋಯಿತು. ತೋಮರ್ಗಳಿಂದ ಈ ಕೋಟೆ ಮೊಘಲರ ಪಾಲಾಗಿತ್ತು. ಆ ಬಳಿಕ ಮರಾಠರು, ಬ್ರಿಟಿಷರು, ಸಿಂಧಿಯಾ ರಾಜವಂಶಸ್ಥರು ಕೂಡ ಇಲ್ಲಿ ಅಧಿಕಾರ ಚಲಾಯಿಸಿದ್ದರು. ಒಂದು ಕಾಲದಲ್ಲಿ ಭಾರತ ಚಿನ್ನದ ಖಜಾನೆಯಂತಿತ್ತು. ರಾಜ ಮಹಾರಾಜರ ಕಾಲದಲ್ಲಿ ಚಿನ್ನ ಅರಮನೆಯಲ್ಲಿ ಲೆಕ್ಕವಿಲ್ಲದಷ್ಟು ಇರ್ತಿತ್ತು. ಯಾವಾಗ ಈ ವಿಷಯ ಬ್ರಿಟಿಷರು ಸೇರಿದಂತೆ ಇನ್ನಿತರ ವಿದೇಶಿಗರಿಗೆ ಗೊತ್ತಾಯಿತು ಅಲ್ಲಿಂದ ಪರಿಸ್ಥಿತಿ ಬದಲಾಗುತ್ತಾ ಹೋಯಿತು. ಎಲ್ಲರೂ ಈ ಖಜಾನೆಗಳನ್ನು ವಶಪಡಿಸಿಕೊಳ್ಳಲು ನೋಡ್ತಿದ್ರು. ಹೀಗಾಗಿ ಭಾರತದ ಮೇಲೆ ವಿದೇಶಿಗರ ಆಕ್ರಮಣ ಹೆಚ್ಚಾಗಿ ಹೋಗಿತ್ತು. ಯಾವಾಗ ವಿದೇಶಿಗರು ಆಕ್ರಮಣ ಮಾಡಲು ಆರಂಭಿಸಿದ್ರು ಆಗ ರಾಜರೆಲ್ಲ ತಮ್ಮ ಸಂಪತ್ತನ್ನ ಕೋಣೆಯೊಳಗೆ ಅಡಗಿಡಿಸಲು ಆರಂಭಿಸಿದ್ರು. ಹೀಗೆ ಖಜಾನೆಗಳನ್ನು ಅಡಗಿಸಿಟ್ಟರೆ ಅದು ಸುರಕ್ಷಿತವಾಗಿರುತ್ತೆ ಎಂದು ರಾಜರು ನಂಬಿದ್ದರು. ಆದರೆ ಈ ನಂಬಿಕೆಯನ್ನ ಆಕ್ರಮಣಕಾರರು ಹುಸಿಗೊಳಿಸಲು ಆರಂಭಿಸಿದ್ರು. ಅಡಗಿಸಿ ಇಟ್ಟ ಖಜಾನೆಯನ್ನ ಆಕ್ರಮಣಕಾರರು ವಶಪಡಿಸಿಕೊಳ್ಳುತ್ತಿದ್ರು. ಇದು ಕೆಲ ರಾಜರನ್ನ ಚಿಂತೆಗೆ ತಳ್ಳಿತು. ಹೀಗಾಗಿ ರಾಜರೆಲ್ಲ ಸುರಂಗ ಕೊರೆದು ನಿಗೂಢ ಕೋಣೆಯೊಳಗೆ ಸಂಪತ್ತನ್ನ ಬಚ್ಚಿಡಲು ಆರಂಭಿಸಿದರು. ಅದು ಅಲ್ಲದೆ ಸಂಪತ್ತು ಬಚ್ಚಿಟ್ಟ ಈ ಕೋಣೆಗಳ ರಹಸ್ಯ ಬರೀ ರಾಜರಿಗೆ ಮಾತ್ರ ಗೊತ್ತಿತ್ತು. ಖಜಾನೆಯ ರಹಸ್ಯವನ್ನ ಅಂದು ರಾಜರು ಯಾರ ಬಳಿಯೂ ಹಂಚಿಕೊಳ್ಳುತ್ತಿರಲಿಲ್ಲ. ಜೊತೆಗೆ ಕೆಲವು ರಾಜರು ಸಂಪತ್ತಿನ ರಕ್ಷಣೆಗೆ ಕೆಲವೊಂದು ಕೋಡ್ ವರ್ಡ್ಗಳನ್ನು ಕೂಡ ಮಾಡಿಕೊಂಡಿದ್ರು. ಗ್ವಾಲಿಯರ್ ಕೋಟೆಯೊಳಗೆ ಇಂಥದ್ದೊಂದು ರಹಸ್ಯ ಖಜಾನೆ ಇದೆಯಂತೆ. ಈ ಖಜಾನೆಯಲ್ಲಿದ್ದಲ್ಲಿಗೆ ಹೋಗಲು ಒಂದು ನಿರ್ದಿಷ್ಟ ನಕ್ಷೆ ಇತ್ತಂತೆ. ಈ ನಕ್ಷೆಯ ಬಗ್ಗೆ ರಾಜ ಮಹಾರಾಜರಿಗೆ ಮಾತ್ರ ಗೊತ್ತಿತ್ತು. ಕಾಲಕ್ರಮೇಣ ತಂದೆ ತನ್ನ ಪುತ್ರನಿಗೆ ಮಾತ್ರ ಈ ರಹಸ್ಯವನ್ನು ದಾಟಿಸುತ್ತಿದ್ದರು. ಆದರೆ ಸಿಂಧಿಯಾ ಪರಿವಾರದ ಆಳ್ವಿಕೆಯ ಸಂದರ್ಭದ ಖಜಾನೆಯ ರಹಸ್ಯ ಒಂದಷ್ಟು ಕಾಲ ರಹಸ್ಯವಾಗಿಯೇ ಉಳಿದಿತ್ತು. ಯಾಕಂದರೆ ಅಂದು ಮಹಾರಾಜ ಜಾಜಿಯಾ ರಾವ್ ಸಿಂಧಿಯಾ ಈ ಸಂಪತ್ತಿನ ರಹಸ್ಯವನ್ನು ತನ್ನ ಪುತ್ರ ಮಾಧವರಾವ್ ಸಿಂಧಿಯಾಗೂ ಹೇಳಿರಲಿಲ್ಲ. ಇದಕ್ಕೆ ಕಾರಣವೂ ಇತ್ತು. ಅಂದು ಮಾಧವರಾವ್ ಸಿಂಧಿಯಾ ತುಂಬ ಚಿಕ್ಕವನಿದ್ದರು. ಆದರೆ ಈ ಸಂಪತ್ತಿನ ವಿಷಯ ಅಂದು ತನ್ನ ಪುತ್ರನಿಗೆ ಹೇಳುವ ಮೊದಲೇ ಜಾಜಿಯಾ ರಾವ್ ಸಿಂಧಿಯಾ ಮರಣ ಹೊಂದಿದ್ರು. ತುಂಬ ವರ್ಷಗಳ ಬಳಿಕ ಜ್ಯೋತಿಷ್ಯರೊಬ್ಬರು ರಾಜ ಮಾಧವರಾವ್ ಅವರಿಗೆ ತನಗೆ ಈ ಖಜಾನೆ ರಹಸ್ಯ ತಿಳಿದಿದೆ, ನೀವು ಒಬ್ಬರೇ ನಿರಾಯುಧರಾಗಿ ಬಂದರೆ ಅದನ್ನು ನಾನು ತಿಳಿಸುತ್ತೇನೆ ಎಂದಿದ್ದರಂತೆ. ಹೀಗಾಗಿ ಈ ಜ್ಯೋತಿಷಿಯೊಂದಿಗೆ ತೆರಳಲು ಅಂದಿನ ರಾಜ ಮಾಧವರಾವ್ ನಿರ್ಧರಿಸಿದರು. ಹೀಗೆ ಖಜಾನೆಯ ದಾರಿಯಲ್ಲಿ ಹೋಗುತ್ತಿದ್ದಾಗ ಇವರಿಗೆ ಯಾರೋ ತನ್ನನ್ನು ಹಿಂಬಾಲಿಸುತ್ತಿದ್ದಾರೆ ಎಂಬ ಅನುಮಾನ ಶುರುವಾಯಿತಂತೆ. ಇದರಿಂದ ಹೆದರಿದ ಮಹಾರಾಜ ತನ್ನ ರಾಜ ತಂಡದೊಂದಿಗೆ ಜ್ಯೋತಿಷಿಗೆ ಹೊಡೆದರಂತೆ. ಈ ಏಟಿಗೆ ಜ್ಯೋತಿಷಿ ಸಾವನ್ನಪ್ಪಿದ್ರು ಎಂದು ಈ ಬಗ್ಗೆ ತಿಳಿಸಿದವರು ಉಲ್ಲೇಖಿಸಿದ್ದಾರೆ. ಆದರೆ ನಿಜವಾಗಿಯೂ ಆಗ ಇವರನ್ನ ಯಾರೂ ಹಿಂಬಾಲಿಸಿರಲಿಲ್ವಂತೆ.
ತನ್ನ ತಪ್ಪು ಕಲ್ಪನೆಯಿಂದ ಇವರು ಜ್ಯೋತಿಷಿಗೆ ಹೊಡೆದಿದ್ರು. ಹೀಗಾಗಿ ಈ ಪ್ರಯತ್ನದಲ್ಲಿ ಖಜಾನೆಯನ್ನ ತಲುಪಲು ಇವರು ವಿಫಲವಾಗಿದ್ದರು. ಆದರೆ ಇನ್ನೊಂದು ಸಲ ಇವರ ಅದೃಷ್ಟ ಖುಲಾಯಿಸಿತ್ತು. ಜನಸಂಚಾರ ಕಡಿಮೆ ಇದ್ದ ಕೋಟೆಯ ಜಾಗದಲ್ಲಿ ಇವರು ಸಾಗುತ್ತಿದ್ದಾಗ ಅಚಾನಕ್ ಆಗಿ ಇವರ ಕಾಲು ಜಾರಿದಂತಾಗಿತ್ತು. ಹೀಗಾಗಿ ಬೀಳುವುದನ್ನು ತಪ್ಪಿಸಲು ಇವರು ಕಂಬವೊಂದರ ಸಹಾಯ ಪಡೆದಿದ್ರು. ಈ ವೇಳೆ ಆ ಕಂಬ ಅಚಾನಕ್ ಆಗಿ ತಿರುಗಿ ಕೋಣೆಯೊಂದರ ಬಾಗಿಲು ತೆರೆದುಕೊಂಡಿತ್ತಂತೆ. ಹೀಗಾಗಿ ಖಜಾನೆಯ ಒಂದು ಕೋಣೆಯ ರಹಸ್ಯ ಇವರಿಗೆ ಗೊತ್ತಾಯಿತು. ಆದರೆ ಬಾಕಿ ಉಳಿದ ಖಜಾನೆಯ ರಹಸ್ಯ ಹಾಗೆಯೇ ಉಳಿದಿತ್ತು. ಇದಾದ ಬಳಿಕ ಅವರು ಮತ್ತೆ ಖಜಾನೆಯ ಶೋಧ ನಡೆಸುತ್ತಿದ್ದರು. ಪರಿಣಾಮ ಇನ್ನೊಂದು ಕೋಣೆಯ ಬಾಗಿಲು ತೆರೆದಿತ್ತು. ಒಂದಷ್ಟು ಸಂಪತ್ತು ರಾಜರ ವಶವಾಗಿತ್ತು. ಆದರೆ ಈ ಕೋಟೆಯಲ್ಲಿ ಇನ್ನೂ ಇಂತಹ ಸಂಪತ್ತಿನ ಕೋಣೆ ಇದೆ ಎಂಬ ನಂಬಿಕೆ ಇದೆ. ಹೀಗಾಗಿ ಗ್ವಾಲಿಯರ್ ಕೋಟೆಯೊಳಗೆ ನಿಗೂಢ ಸಂಪತ್ತು ಅಡಗಿದೆ ಎಂದು ಇಲ್ಲಿನ ಜನ ಈಗಲೂ ನಂಬಿದ್ದಾರೆ. ಆದರೆ ನಿಜವಾಗಿಯೂ ಕೋಟೆಯೊಳಗೆ ಸಂಪತ್ತು ಅಡಗಿದೆಯಾ ಅಥವಾ ಆಗಲೇ ಖಜಾನೆ ಖಾಲಿಯಾಗಿತ್ತಾ ಗೊತ್ತಿಲ್ಲ. ಈ ಬಗ್ಗೆ ಯಾವುದೇ ದಾಖಲೆಗಳು ಕೂಡ ಇಲ್ಲ. ಆದರೆ ಜನ ಮಾತ್ರ ಇನ್ನೂ ಕೋಟೆಯಲ್ಲಿ ಗುಪ್ತ ನಿಧಿ ಇದೆ ಎಂದು ನಂಬಿದ್ದಾರೆ. ಹೀಗಾಗಿ ಈ ಕೋಟೆ ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ಪ್ರಶ್ನೆಯೇ ಆಗಿದೆ.